ನೀವೇನು ತಪ್ಪು ಮಾಡದೇ ಇದ್ರು ನಿಮ್ಮ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ. ನೀವೇನು ಚಿಂತೆ ಮಾಡೋದು ಬೇಡ. ನಾವು ನಿಮ್ಮ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದೀವಿ. ಜೊತೆಗೆ ಮೆಡಿಕಲ್ ಕೌನ್ಸಿಲ್ ಜೊತೆನೂ ಮಾತಾಡಿದ್ದೀನಿ. ಸ್ನೇಹ, ಏನಮ್ಮ ಯೋಚಿಸ್ತಾ ಇದೀಯಾ? ಯಾಕಮ್ಮ ಡಲ್ ಆಗಿದೆಯಾ? ಏನ್ ವಿಷಯ? ಡಲ್ಲ ಇಲ್ಲ ಡ್ಯಾಡಿ, ಹಾಗೇನಿಲ್ಲ. ರಾಮ್, ಪ್ರೇಮ ಮತ್ತೆ ಇನ್ನೊಂದು ಯಾವುದೋ ಒಂದು ಹುಡುಗಿ ಮನೆ ಹತ್ರ ಬಂದಿದ್ರು ಅಂತ ಸೆಕ್ಯೂರಿಟಿ ಹೇಳ್ದ. ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು? ಏನ್ ವಿಷಯ? ಅದು ಡ್ಯಾಡಿ, ಅದು ಕೊಡಿ. ಹಲೋ ಹಲೋ ಮಿಸ್ಟರ್ ಧನರಾಜ್ ಅವರೇ, ನಾನು ಮಿನಿಸ್ಟ್ರ್ ಕಡೆ ಹುಡುಗ ಮಾತಾಡ್ತಿರೋದು. ನೋಡಿ, ನೀವು ಮತ್ತು ನಿಮ್ಮ ಮಗಳು ಈಗಲೇ ನಮ್ಮ ಸಾಹೇಬ್ರು ಅಡ್ಮಿಟ್ ಆಗಿದ್ದಾರಲ್ಲ, ಆಸ್ಪತ್ರೆ ಬರ್ಬೇಕಂತ. ಮಿನಿಸ್ಟ್ರು ಹುಷಾರಾದ್ರ? ಏನ್ ವಿಷಯ ಅಂತ ಏನಾದರೂ ಹೇಳಿದ್ರ? ನೀವು ಬನ್ನಿ, ಎಲ್ಲ ವಿಷಯ ಗೊತ್ತಾಗುತ್ತೆ. ಯಾರು ಡ್ಯಾಡಿ ಕಾಲ್ ಮಾಡಿದ್ದು? ಮಿನಿಸ್ಟರ್ PA ಫೋನ್ ಮಾಡಿದ್ದ. ನಾವಿಬ್ರು ಹೋಗಿ ಅವನ್ನ ಮೀಟ್ ಆಗ್ಬೇಕಂತೆ. ಯಾಕಂತೆ ಡ್ಯಾಡಿ? ಏನೋ ಎನ್ಕ್ವೈರಿ ಇರ್ಬೇಕಮ್ಮ. ಲೆಟ್ಸ್ ಗೋ ಅಂಡ್ ಸಿ. ಮಿನಿಸ್ಟರ್ ಒಳಗಡೆ ಇದ್ದಾರಾ? ಹಾ. ಹಲೋ ಸರ್, ಹೌ ಆರ್ ಯು? ಹೇಗಿದ್ದೀರಾ ಈಗ? ನಿಮ್ಮಂತ ಡಾಕ್ಟರ್ಸ್ ಇದ್ರೆ ನಾವು ಚೆನ್ನಾಗಿದ್ದ ಹಾಗೇನೆ ಅಲ್ವೇನಮ್ಮ? ಸರ್, ಯಾಕೋ ಒಂಥರ ಮಾತಾಡ್ತಿದ್ದೀರಾ? ಏನಾಯ್ತು ಸರ್? ಯಾಕ್ರಿ ಧನರಾಜ್, ನಿಮ್ಮ ಮಗಳು ನಿಮಗೆ ಏನು ವಿಷಯ ಹೇಳಿಲ್ವಾ? ಸ್ನೇಹ, ಏನ್ ವಿಷಯಕ್ಕಂತ? ಏನ್ ಹೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದ್ದಾಳೆ. ಯಾಕೆ ಮೇಡಮ್, ನನ್ನ ಮಗಳಿಗೆ ಯಾಕೆ ಹೊಡಿತಿದ್ದೀರಿ ಅಂತ ಅದವಳು ಏನ್ ಮಾಡಿದ್ಲು? ಇವಳು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ರಿ ಮಾಡ್ಬೇಕು? ಹಾರ ತುರಾಯಿ ಕೊಟ್ಟು ಸನ್ಮಾನ ಮಾಡ್ಬೇಕಾ? ನನ್ನ ಮಗಳು ಅಂತ ಏನು ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಳಿಂದಾಗಿ ನನ್ ಗಂಡನ್ ಪ್ರಾಣನೇ ಹೋಗ್ತಿತ್ತು. ನಿಮ್ ಮಗಳು ಮೆಡಿಕಲ್ ಏನಾದ್ರು ಶೋಕಿಗೆ ಓದಿದ್ಲ? ನನ್ ಗಂಡನ್ ಕೊಡ್ಬೇಕಾಗಿರೋ ಮೆಡಿಸನ್ ಕೊಡೋದ್ ಬಿಟ್ಟು ಬೇರೆ ಯಾವ್ದೋ ಮೆಡಿಸನ್ ಕೊಟ್ಟು ನನ್ ಗಂಡನ್ನ ಕೋಮಾಗ ಹೋಗೋ ಹಾಗೆ ಮಾಡಿದಾಳೆ ಇವಳು. ಅಯ್ಯೋ ಅಮ್ಮ, ನೀವು ಏನೇನೋ ಮಾತಾಡ್ತಿದ್ದೀರಿ. ಮಿನಿಸ್ಟ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದು ನನ್ನ ಮಗಳಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಸರ್, ನಿಮಗೂ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಷ್ಟೇನೆ. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಿಮ್ಮನ್ನು ಕರೆಸಿದ್ದೀನ. ಡಾಕ್ಟರ್ ರಾಮ್ ಅವ್ರ ಹೆಂಡತಿ ಪ್ರೇಮ ಬಂದಿದ್ರು, ಜೊತೆಗೆ ನಿಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ಸಿಸ್ಟರ್ನೂ ಕರ್ಕೊಂಡು ಬಂದಿದ್ರು. ಅವರು ನನಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ.
ಡಾಕ್ಟರ್ ರಾಮ್ ಅವರು ಎಂತ ಪ್ರೊಫೆಷನಲ್ ಅಂತ ಗೊತ್ತಾಗಿದೆ. ಅವ್ರಿಂತ ಎಡವಟ್ ಕೆಲಸ ಮಾಡೋಕ್ ಸಾಧ್ಯನಾ ಅಂತ ಇಲ್ಲಿ ನನಗೆ ಕ್ಯೂರ್ ಮಾಡಿರೋ ಡಾಕ್ಟರ್ ಹೇಳಿದ್ದಾರೆ. ಅಂಡ್ ರಾಮ್ ಅವರ ಹೆಲ್ಪ್ ತಗೊಂಡೆ ನನಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರೋದು. ಇಲ್ಲಿ ತಪ್ಪಾಗಿರೋದು ನಿಮ್ಮ ಮಗಳಿಂದ. ಆದ್ರೆ ಪಾಪ ರಾಮ್ ಅವ್ರ ಮೇಲೆ ಅಪವಾದ ಬಂತು. ವಾಟ್ ಇಸ್ ದಿಸ್? ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟು ಒಳ್ಳೆ ಕಾಲೇಜಲ್ಲಿ ಓದಿಸ್ದೆ ನಿನ್ನ. ಪ್ರಾಕ್ಟೀಸು ಚೆನ್ನಾಗಿ ಮಾಡ್ತಿದ್ದೆ. ಯಾಕೆ ಹೀಗೆ ಮಾಡಿದೆ? ನನ್ನ ಮಗಳಾಗಿ ನೀನ್ ಇಂಥ ಕೆಲಸ ಮಾಡಲ್ಲ. ಇಲ್ಲ ಡ್ಯಾಡಿ, ಅದು ಶಟ್ ಅಪ್. ಇದನ್ನೇನಾದ್ರೂ ಪ್ಯಾಚ್ ಮಾಡೋದಕ್ಕೆ ಹೋದ್ರೆ ನೀ ಚಿಕ್ಕೋಳಾಗ್ತೀಯ. ರೀ, ಇವಳನ್ನ ಸುಮ್ನೆ ಬಿಡ್ಬಾರ್ದು. ಜೈಲಿಗೆ ಕಳಿಸಿ ಮುದ್ದೆ ಮುರಿಯೋ ಹಾಗೆ ಮಾಡ್ಬೇಕು. ಮೇಡಮ್ ಪ್ಲೀಸ್, ದಯವಿಟ್ಟು ಅಂತ ಕೆಲಸ ಎಲ್ಲ ಮಾಡಬೇಡಿ. ನನಗಿರೋದು ಒಬ್ಬಳೇ ಮಗಳು. ಇನ್ಮೇಲವಳು ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೋತೀನಿ. ಇಂಥ ಕೆಲಸ ಮಾಡಿರೋಳ್ಗೆ ಕ್ಷಮಿಸ್ಬೇಕೇನ್ರಿ? ಸಾಧ್ಯನೇ ಇಲ್ಲ. ನಾನ್ ಇವಳನ್ನ ಸುಮ್ನೆ ಬಿಡಲ್ಲ. ನನ್ ಗಂಡನ್ ಪ್ರಾಣದ ಜೊತೆನೆ ಆಟ ಆಡಿದಾಳ ಇವಳು. ಅಮ್ಮ, ನಿಮ್ ಸಿಟ್ಟು ನನ್ಗೆ ಅರ್ಥ ಆಗುತ್ತೆ. ಇದೊಂದ್ಸಾರಿ ಕ್ಷಮಿಸ್ಬಿಡಿ. ಇನ್ನೊಂದ್ಸತಿ ಅವಳು ಮೆಡಿಕಲ್ ಪ್ರಾಕ್ಟೀಸ್ ಮಾಡದೇ ಇರೋ ತರ ನೋಡ್ಕೋತೀನಿ. ಅರೆ, ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ. ಅತ್ತೆ ಅತ್ತೆ, ಮಿನಿಸ್ಟರ್ ಬಂದಿದ್ದಾರೆ. ಮಿನಿಸ್ಟರ್ ಬಂದಿದ್ದಾರಾ? ಕಿಟ್ಟಿ, ಮಿನಿಸ್ಟರ್ ಯಾಕೋ ಬಂದಿದ್ದಾರೆ? ನಾನು ಅದನ್ನೇ ಯೋಚನೆ ಮಾಡ್ತೀನಿ ಅಕ್ಕ. ಬಾಬಾ, ಬಾಗಿಲು ನಿಂತು ವೆಲ್ಕಮ್ ಮಾಡೋಣ. ನಮಸ್ಕಾರ ಮಿನಿಸ್ಟರ್. ನಮಸ್ಕಾರ. ನಾನು ಕಿಟ್ಟಿ ಅಂತ, ಇವ್ರು ನಮ್ಮ ಅಕ್ಕ. ನಮಸ್ಕಾರ. ನಮಸ್ಕಾರ. ಪ್ರೇಮ ಎಲ್ಲಿ? ನಮಸ್ಕಾರ ಮಿನಿಸ್ಟ್ರೆ. ಪ್ರೇಮ, ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಅಂದಹಾಗೆ ನಿಮ್ ಗಂಡ ರಾಮ ಅವರೆಲ್ಲಿ? ಅವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರ ಒಳಗಡೆ ರೂಮಲ್ಲಿ ಇದ್ದಾರೆ. ಬನ್ನಿ ಸರ್ ನೀವು. ಬನ್ನಿ ಬನ್ನಿ ಸರ್. ಅತ್ತೆ, ಮಿನಿಸ್ಟರ್ ಸರ್. ನಮಸ್ಕಾರ. ಅವ್ರ ಮಗ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ರಾಮ್, ರಾಮ್, ಮನೆಗೆ ಮಿನಿಸ್ಟರ್ ಬಂದಿದ್ದಾರೆ. ಮಿನಿಸ್ಟರ್ ಬಂದಿದಾರ? ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ಬಾ ನೀನು. ನನ್ ಜೊತೆ ಮಾತಾಡ್ಬೇಕಂತ? ಹ್ಞೂ. ಅಯ್ಯೋ, ಬಾ ನೀನು, ಬಾ ಬಾ. ಡಾಕ್ಟರ್ ರಾಮ್ಗೆ ಏನಾಯ್ತು? ನಮ್ ಕಡೆ ಹುಡುಗರು ಎಂತ ಅನಾಹುತ ಮಾಡ್ಬಿಡ್ತಿದ್ರು. ಅದಕ್ಕೆ ಒಂದ್ಸಲ ರಾಮ್ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮಸ್ಕಾರ ಸರ್. ನಮಸ್ಕಾರ. ರಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ರಾಮ್, ನನ್ಗೆಲ್ಲ ಗೊತ್ತಾಯ್ತು. ನನ್ಗೇನಾದ್ರೂ ಪ್ರಜ್ಞೆ ಇದ್ದಿದ್ರೆ
ಖಂಡಿತ ಈ ರೀತಿ ಆಗೋದಕ್ಕೆ ನಾನು ಬಿಡ್ತಿರ್ಲಿಲ್ಲ. ನಮ್ಮ ಕಡೆ ಹುಡುಗರು ಬಿಸಿ ರಕ್ತದವರು. ಅದಕ್ಕೆ ಆವೇಶದಲ್ಲಿ ಅಂತಹ ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಪ್ರಾಣನೇ ಹೋಗ್ಬಿಡ್ತಿತ್ತು. ಪುಣ್ಯಕ್ಕೆ ನಿಮ್ಮ ಹೆಂಡತಿ ಪ್ರೇಮ ಅವರು ಬಂದು ನಿಮ್ಮನ್ನ ಕಾಪಾಡಿದ್ರು. ಇಲ್ಲ ಅಂದಿದ್ರೆ ನಾವೆಲ್ಲ ಜೀವನ ಪರ್ಯಂತ ಪಾಪ ಪ್ರಜ್ಞೆಯಲ್ಲಿ ನರಳುವಂತ ಅನಾಹುತ ಆಗ್ಬಿಡ್ತಿತ್ತು. ಮಗ ಮತ್ತು ಅವ್ರ ಕಡೆಯವ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದು ಏನೇನೂ ಅಲ್ಲ. ದಯವಿಟ್ಟು ನನ್ನ ಮಗನ್ನ ಕ್ಷಮಿಸ್ತೀರಾ? ಏನೋ ಆಗೋಗ್ಬಿಟ್ಟಿದೆ, ನನ್ನ ಕೈ ಮೀರಿದೆ, ದಯವಿಟ್ಟು ಅವ್ರನ್ನ ಕ್ಷಮಿಸ್ತೀರಾ? ನನ್ನನ್ನು ಕ್ಷಮಿಸ್ಬಿಡಿ ರಾಮ್. ನೀವು ದೊಡ್ಡ ಡಾಕ್ಟ್ರು, ಅಂಥದ್ರಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ತಂದ್ಬಿಟ್ಟಿದ್ವಿ ನಾವು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ನು ಮುಂದೆ ಅಂಥ ಕೆಟ್ಟ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ನಾನು ನಿಮ್ಮಿಂದನೇ ಹಾಗಾಗಿದ್ದು, ನಾನು ಕೋಮಾಕ್ ಹೋಗಿದ್ದು ಅಂತ ಅಂದ್ಕೊಂಡಿದ್ದೆ. ನನಗೆ ಸತ್ಯ ಗೊತ್ತಾಗುವ ಹಾಗೆ ಮಾಡಿದ್ರು. ನೀವೇನು ತಪ್ಪು ಮಾಡದೇ ಇದ್ರು ನಿಮ್ಮ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ. ನೀವೇನು ಚಿಂತೆ ಮಾಡೋದು ಬೇಡ. ನಾವು ನಿಮ್ಮ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದೀವಿ. ಜೊತೆಗೆ ಮೆಡಿಕಲ್ ಕೌನ್ಸಿಲ್ ಜೊತೆನೂ ಮಾತಾಡಿದ್ದೀನಿ. ನಿಮ್ಗೆ ಆದಷ್ಟು ಬೇಗ ನಿಮ್ಮ ಲೈಸೆನ್ಸು ಸಿಗೋ ಹಾಗೆ ಮಾಡಿದ್ದೀನಿ. ನೀವು ಮೊದಲಿನ ಥರ ನಿಮ್ಮ ಪ್ರೊಫೆಷನಲ್ ಕಂಟಿನ್ಯೂ ಮಾಡ್ಬೋದು. ತುಂಬಾ ಒಳ್ಳೆ ಡಾಕ್ಟರ್ ನೀವು. ಎಷ್ಟೋ ಜನಕ್ಕೆ ಫ್ರೀ ಆಗಿ ಸರ್ಜರಿ ಮಾಡಿದ್ದೀರಿ ಅಂತ ಕೇಳಿದ್ದೀನಿ. ನಿಮ್ಮಂಥವ್ರು ಈ ಡಾಕ್ಟರ್ ಪ್ರೊಫೆಷನಲ್ ಇರೋದೇ ನಮ್ಮ ಸಮಾಜಕ್ಕೆ ತುಂಬಾ ಉಪಯೋಗ. ನಿಮ್ಗೆ ಏನೇ ಸಹಾಯ ಬೇಕಾದರೂ ನನಗೊಂದು ಫೋನ್ ಮಾಡಿ. ನಾನು ಯಾವಾಗಲೂ ನಿಮ್ಮ ಜೊತೆಲಿ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮ್ಮ ಹೆಂಡತಿ ಪ್ರೇಮ ಅವ್ರಿಗೆ. ನಿಮ್ಮ ಪ್ರಾಣ ಪ್ರೊಫೆಷನಲ್ ಎರಡೂ ಕಾಪಾಡಿದ್ದಾರೆ. ನೀವಿಬ್ಬರಿಗೂ ಒಳ್ಳೇದಾಗಲಿ. ನಾನಿನ್ ಬರ್ತೀನಮ್ಮ. ಸರಿ. ನಾನಿನ್ ಬರ್ತೇನೆ.